ಅನ್ವಿ, ಐ ಆಮ್ ಆಲ್ವೇಸ್ ವಿತ್ ಯು. ಗೌತಮ್ ಪ್ರೀತಿಯಿಂದ ಅವಳನ್ನ ನೋಡಿ ಹೇಳ್ದವನು ಖಾಲಿಯಾದ ಸೂಪ್ ಬೌಲ್ ಎತ್ಕೊಂಡು ಕಿಚನ್ಗೆ ಬಂದ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ಗಾಯತ್ರಿ ದೇವಿ ಹಾಲಲ್ಲಿ ಅಳುಮುಖ ಮಾಡ್ಕೊಂಡು ಕೂತಿದ್ಲು. ಬೆಳಗ್ಗೆ ಎದ್ದಾಗಿಂದ ಅವಳು ಅನ್ವಿತಾಗೆ ಫೋನ್ ಮಾಡ್ತಾನೆ ಇದ್ಲು. ಆದ್ರೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಿಧಾನಕ್ಕೆ ಅವಳ ಪೇಷನ್ಸ್ ಖಾಲಿ ಆಗ್ತಾ ಇತ್ತು. ನಿರಂಜನ್ ಆಗ್ಲಿಂದ ಆಯಿ ಪಕ್ಕನೆ ನಿಂತಿದ್ದ. ಸಿಚುವೇಶನ್ ಕಾಂಪ್ಲಿಕೇಟ್ ಆಗಿದೆ ಅಂತ ಅವನಿಗೂ ಅರ್ಥ ಆಯ್ತು. ಗಾಯತ್ರಿ ದೇವಿ ಮೌನ ಮುರಿತ, ಬೆಳಗಾಗಿ ಎಷ್ಟೊತ್ತಾಯ್ತು? ಈ ಹುಡುಗಿ ಅನ್ವಿತಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ. ಇವಳು ಪ್ರಿನ್ಸ್ ಗ್ರೂಪ್ಗೆ ಹೋಗಿದ್ದಾಳೋ ಇಲ್ವೋ? ಅಟ್ಲೀಸ್ಟ್ ನಂಗೊಂದು ಕಾಲ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಈ ಹುಡುಗಿಗೆ? ಇದ್ದಕ್ಕಿದ್ದಂಗೆ ಎಷ್ಟು ಕೊಬ್ಬು ತೋರಿಸ್ತಿದ್ದಾಳೆ. ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅವಳಿಗೆ? ನಿರಂಜನ್ ಸಿಟ್ಟಿಂದ ಟೇಬಲ್ ಗುದ್ದಿ, ನಾವು ಅವಳ ಹೆಲ್ಪ್ ಕೇಳಿದಾಗಿಂದ ಅವಳ ಬಿಹೇವಿಯರೇ ಬದಲಾಗಿದೆ. ನಿನ್ನೆ ಕೂಡ ನಮ್ ಜೊತೆ ಸರಿಯಾಗಿ ಮಾತಾಡಿಲ್ಲ. ಆ ಮನೆ ಅಳಿಯನು ಇತ್ತೀಚೆಗೆ ಎಷ್ಟೊಂದು ಹಾರಾಡ್ತಿದ್ದಾನೆ. ನಾವು ಸಿಲ್ಲಿ ಆಗ್ಬಿಟ್ಟಿದೀವಿ. ಇಬ್ಬರು ಎಷ್ಟು ಹಾರಾಡ್ತಾರೋ ಹಾರಾಡ್ಲಿ, ಅವರು ಮಾಡಿರೋ ತಪ್ಪಿಗೆ ದೊಡ್ಡ ಬೆಲೆ ಕಟ್ಟಬೇಕಾಗತ್ತೆ. ಅನಿಲ್ ಗೀತಾ ಕೂಡ ತಮ್ಮ ಮಗಳ ತಪ್ಪಿಗೆ ರಿಗ್ರೆಟ್ ಫೀಲ್ ಮಾಡ್ತಾರೆ. ಮೋಸ್ಟ್ಲಿ ಅನಿಲ್ಗೆ ತನ್ನ ತಾಯಿ ಕೋಪ ಮರ್ತೋಗಿರ್ಬೇಕು. ಈಗ ಎಲ್ಲಾನು ನೆನಪಿಸ್ತೀನಿ, ನೋಡ್ತಿರು. ಗಾಯತ್ರಿ ದೇವಿ ಮಾತು ಮುಗಿಸೋದ್ರಲ್ಲಿ ಶರಣ್ಯ ಕೋಪದಲ್ಲಿ ಧುಮ್ಗುಡ್ತಾ ಒಳಗ್ ಕಾಲಿಟ್ಲು. ಅವಳನ್ನ ನೋಡಿದ ತಕ್ಷಣ ಸೋಫಾಯಿಂದ ಎದ್ದ ಗಾಯತ್ರಿ ದೇವಿ, ಶರಣ್ಯ, ರಾತ್ರಿ ಎಲ್ಲ ಎಲ್ಲಿದ್ದೆ? ಆ ಪ್ರೆಸಿಡೆಂಟ್ನ ನೋಡಕ್ ಹೋದವಳು ಈಗ ಬರ್ತಿದೀಯಾ? ಏನೇ ಇದೆಲ್ಲ? ಶರಣ್ಯ ಕಿರ್ಚೋ ಥರ, ಪ್ರಿನ್ಸ್ ಗ್ರೂಪ್ಗೆ ಹೋಗಿ ಭಾರ್ಗವ್ ಹತ್ರ ಮಾತಾಡಿದ್ಮೇಲೆ ಚಿಕ್ಕದೊರೆ ನನ್ನ ಕೆಫೆಲಿ ಮೀಟ್ ಆಗ್ತೀನಿ ಅಂತ ಒಪ್ಕೊಂಡಿದ್ರು. 7:30 ಅಂತ ನನಗೆ ಟೈಮ್ ಹೇಳಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಚಿಕ್ಕದೊರೆ ಅಲ್ಲ, ಬದಲಾಗಿ ಆ ಗೌತಮ್ ಸಿಗ್ದ. ಅವನನ್ನ ಹೇಗೋ ಅಲ್ಲಿಂದ ಓಡಿಸಿದ್ದಾಯ್ತು, ಆದ್ರೆ ಈ ಚಿಕ್ಕದೊರೆ ಬರ್ಲೇ ಇಲ್ಲ. ನಾನು ಬೆಳಗ್ಗೆವರೆಗೂ ಕೆಫೆ ಹೊರಗಡೆ ಕಾರಲ್ಲಿ ವೇಟ್ ಮಾಡ್ತಿದ್ದೆ ಗೊತ್ತಾ? ಅವಳ ಮಾತು ಕೇಳಿ ಫ್ರಸ್ಟ್ರೇಷನ್ ಇಂದ ಗಾಯತ್ರಿ ದೇವಿ ಕೈಗೆ ಸಿಕ್ಕಿದ ಫ್ಲವರ್ ವಾಸ್ ಎತ್ತಿ ನೆಲಕ್ಕೆ ಬಿಸಾಕಿದ್ಲು. ಅವಳು ಕೋಪದಲ್ಲಿ ಬಿಸಿಯಾಗಿದ್ಲು. ಇಷ್ಟೆಲ್ಲ ಆದ್ಮೇಲೆ ಆ ಗೌತಮ್ಗೆ ಎಷ್ಟು ಧೈರ್ಯ! ಈ ಗಾಯತ್ರಿ ದೇವಿ ಹೋಗಿ ಹೋಗಿ ಅವ್ರ ಕಾಲ್ ಹಿಡ್ಕೋತಾಳೆ ಅನ್ಕೊಂಡಿದ್ದಾನೆ. ಅನ್ವಿತಾಗೂ ಬುದ್ಧಿ ಬೇಡವಾ? ತನ್ನ ಯೂಸ್ಲೆಸ್ ಗಂಡನ ಮುಂದೆ ಚೂ ಬಿಟ್ಟು ಆಟ ಆಡ್ತಿದ್ದಾಳೆ. ಅವಳ ಮಾತು ಮುಂದುವರ್ಸೋ ಮೊದಲೇ ನಿರಂಜನ್ ಆಶ್ಚರ್ಯದಲ್ಲಿ ಆಯಿನ ನೋಡಕ್ ಶುರು ಮಾಡ್ದ. ಯಾಕಂದ್ರೆ ಅವನ ಕೈಯಲ್ಲಿರೋ ಮೊಬೈಲ್ನಲ್ಲಿ ಒಂದು ನ್ಯೂಸ್ ಪ್ಲೇ ಆಗ್ತಾ ಇತ್ತು. ಅದು ಕಿವಿಗ್ ಬಿದ್ದ ತಕ್ಷಣ ಗಾಯತ್ರಿ ದೇವಿ ಹುಬ್ಬೇರಿಸಿ, ನಿರಂಜನ್, ಇದೇ ನ್ಯೂಸು? ನಿರಂಜನ್ ತಲೆ ತಗ್ಸಿ ತನ್ನ ಫೋನ್ನ ಅವಳಿಗೆ ಕೊಟ್ಟ. ಆಂಕರ್ ನ್ಯೂಸ್ ಓದ್ತಾ, ಬೆಂಗಳೂರಿನ ಒನ್ ಆಫ್ ದ ಫೇಮಸ್ ಕನ್ಸ್ಟ್ರಕ್ಷನ್ ಕಂಪನಿ ರಾಜ್ಗುರು ಗ್ರೂಪ್ ನಿಮ್ಗೆಲ್ಲ ಗೊತ್ತಿರಬೇಕು. ಇತ್ತೀಚೆಗೆ ಅವರು ಪ್ರಿನ್ಸ್ ಗ್ರೂಪ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋರು ಇದ್ರು. ಆದ್ರೆ ಇದೀಗ ಅವ್ರ ಬಗ್ಗೆ ಒಂದು ಸ್ಫೋಟಕ ಮಾಹಿತಿ ಹೊರಗೆ ಬಂದಿದೆ. ಅವ್ರು ಮಾಡ್ತಿರೋ ಮೋಸ ದ್ರೋಹಗಳು ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಪ್ರಿನ್ಸ್ ಗ್ರೂಪ್ನ ಪ್ರೆಸಿಡೆಂಟ್ ಮಿಸ್ಟರ್ ಭಾರ್ಗವ್ ಅವ್ರಿಗೆ ರಾಜ್ಗುರು ಗ್ರೂಪ್ನ ಪ್ರೆಸಿಡೆಂಟ್ ಗಾಯತ್ರಿ ದೇವಿ ಅವರು ಯಾರ್ದೋ ಡಿಸೈನ್ಸ್ ನ ಕೊಟ್ಟು ಮೋಸದಿಂದ ಕಾಂಟ್ರಾಕ್ಟ್ ಮಾಡ್ಕೊಳ್ಳಕ್ಕೆ ಹೋಗಿದ್ದಾರೆ. ಕಷ್ಟಪಡೋರು ಯಾರು, ಹೆಸರು ತಗೊಳ್ಳೋರು ಯಾರು? ಒಟ್ನಲ್ಲಿ ಪ್ರಿನ್ಸ್ ಗ್ರೂಪ್ ಈ ಮೋಸನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಇದರಿಂದ ಬೆಂಗಳೂರಿನ ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ದೊಡ್ಡ ಕೋಲಾಹಲ ಶುರುವಾಗಿದೆ. ಎಲ್ಲಾ ಕಂಪನಿ ಓನರ್ಗಳು ಗಾಯತ್ರಿ ದೇವಿ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ತುಂಬಾ ಸಮಯದಿಂದ ರಾಜ್ಗುರು ಕಂಪನಿಲಿ ಈ ಸ್ಕ್ಯಾಮ್ ನಡೀತಾ ಇದೆ ಅಂತ ಮಿಸ್ಟರ್ ಭಾರ್ಗವ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂಡ್ ಅವರು ಇದ್ರ ವಿರುದ್ಧ ಯಾವ ರೀತಿ ಕ್ರಮ ತಗೊಳ್ತಾರೋ ಕಾದು ನೋಡ್ಬೇಕು. ಆ ನ್ಯೂಸ್ ಕೇಳಿ ಗಾಯತ್ರಿ ದೇವಿ ಕೋಪ ಬ್ಲಾಸ್ಟ್ ಆಯ್ತು. ನಿರಂಜನ್ ಗಾಬರಿಲಿ, ಏನೂ ಆಗಲ್ಲ, ನಮ್ಮ ಕಂಪನಿಯಿಂದ ಆಗಿರೋ ಮೋಸಕ್ಕೆಲ್ಲ ನಾವ್ ಅನ್ವಿತಾನೆ ಹೊಣೆ ಮಾಡೋಣ. ಆಗ ಯಾರು ನಿಮ್ ಗೌರವನ ಪ್ರಶ್ನೆ ಮಾಡಲ್ಲ. ಅವಳೇ ನಮ್ಮ ಡಿಸೈನ್ಸ್ ನ ಕದೀತಿದ್ಲು, ಈಗ ನಮ್ಮ ಮೇಲೆ ಆರೋಪ ಮಾಡೋ ತರ ಮಾಡಿದಾಳೆ ಅಂದ್ರೆ ಆಯ್ತು. ತಕ್ಷಣ ಗಾಯತ್ರಿ ದೇವಿ ಸಿಟ್ಟಿಂದ ನಿರಂಜನ್ ಕೆನ್ನಿಗೆ ರಪ್ಪ ಅಂತ ಒಂದು ಏಟ್ ಕೊಟ್ಲು. 3 ಕತ್ತೆ ವಯಸ್ಸಾಯ್ತು, ಬುದ್ಧಿ ಮಾತ್ರ ಇಲ್ವಲ್ಲೋ? ಜನರು ನನ್ನ ಘನತೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ನಿರಂಜನ್, ನೀನೇನ್ ದೊಡ್ಡ ಡಿಸೈನರ್ ಅಲ್ಲ. ಅನ್ವಿತಾ ಮಾಡಿರೋ ಡಿಸೈನ್ ಮೇಲೆ ನಿನ್ ಹೆಸರು ಬರ್ದಿದೀವಷ್ಟೇ, ಮರ್ತೋಯ್ತಾ? ಈಗೆಲ್ಲ ಆರೋಪ ನಿನ್ ಮೇಲೆ ಬರುತ್ತೆ. ಈಗಿಂದೀಗ್ಲೇ ಅನ್ವಿತನ್ನ ಮೀಟ್ ಮಾಡ್ಬೇಕು. ಆ ಹುಡುಗಿ ನಿನ್ನೆಯಿಂದ ನನ್ನ ಕೈಗೆ ಸಿಗ್ತಾ ಇಲ್ಲ. ಶರಣ್ಯ ಅಸಮಾಧಾನದಲ್ಲಿ, ಆದ್ರೆ ನಾವ್ ಅಲ್ಲಿಗೆ ಹೋದ್ರೆ ಅವ್ರು ಇನ್ನೂ ಹೆಚ್ಕೋತಾರೆ ಅಂದ್ಲು. ಶರಣ್ಯ, ಕೆಲವೊಮ್ಮೆ ನಾವು ಕತ್ತೆ ಕಾಲ್ನು ಹಿಡಿಬೇಕಾದ ಪರಿಸ್ಥಿತಿ ಬರುತ್ತೆ, ಅರ್ಥ ಮಾಡ್ಕೋ. ನಾವ್ ಅನ್ವಿತನ್ನ ಕನ್ವಿನ್ಸ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಅನರ್ಥ ಆಗತ್ತೆ ಅಂದವಳು ಒಂದು ಕ್ಷಣನೂ ಹಾಳು ಮಾಡದೆ ಆ ಕೂಡ್ಲೆ ಶರಣ್ಯ ಮತ್ತೆ ನಿರಂಜನ್ ಜೊತೆ ಅನ್ವಿತಾ ಮನೆಗೆ ಹೊರಟ್ಲು. ಗೀತಾ ಗಾಬರಿಲಿ ಓಡ್ಬಂದು ಡೋರ್ ತೆಗೆದ್ಲು. ನೋಡಿದ್ರೆ ಮುಂದೆ ಗಾಯತ್ರಿ ದೇವಿ ನಿಂತಿದ್ಲು. ಇದ್ದಕ್ಕಿದ್ದಂಗೆ ಗೀತಾ ತನ್ನ ಒಳ್ಳೆತನದ ಪ್ರದರ್ಶನ ಶುರು ಮಾಡ್ಕೊಂಡ್ಲು. ಗೀತಾ, ಬನ್ನಿ ಅತ್ತೆಮ್ಮ. ಅನ್ವಿತಾ ಬಂದ ತಕ್ಷಣ ಗಾಯತ್ರಿ ದೇವಿ ಅವಳನ್ನ ಮೇಲಿನಿಂದ ಕೆಳಗೆ ನೋಡಿ ಸಾಫ್ಟ್ ಆಗಿ, ಅನ್ವಿ ಪುಟ್ಟ, ನಾನ್ ನಿನ್ನೆ ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ, ಸಾರಿ. ಇಲ್ಲಿ ನೋಡು, ನೀನ್ ಪ್ರಿನ್ಸ್ ಗ್ರೂಪ್ಗೆ ಹೋಗಿ ಅಲ್ಲಿ ಚಿಕ್ಕದೊರೆ ಹತ್ರ ಮಾತಾಡ್ಬೇಕು ಅಂತೇನಿಲ್ಲ. ನಮ್ಮ ರಾಜ್ಗುರು ಕಂಪ್ನಿಲೇ ಇದ್ದು ಕೆಲಸ ಮಾಡಿದ್ರೆ ಸಾಕು. ಅನ್ವಿತಾ, ಇಲ್ಲಿ ನೋಡು, ನಾವೆಲ್ಲ ಒಂದೇ ಫ್ಯಾಮಿಲಿ. ಕಷ್ಟದ ಟೈಮಲ್ಲಿ ಒಟ್ಟಾಗಿರ್ಬೇಕಲ್ವಾ? ಈಗ ನಾವು ನಿನ್ ಹೆಲ್ಪ್ ಕೇಳ್ತಿದೀವಿ. ಈಗ್ಲೂ ಹಠಮಾರಿತನ ತೋರಿಸ್ಬೇಡಮ್ಮ.
ಇದು ನಮ್ಮ ಕಂಪ್ನಿ ವಿಷಯ. ಅನ್ವಿತಾ ಏನೂ ಆನ್ಸರ್ ಮಾಡದೆ ಮೌನವಾಗಿ ನಿಂತಿದ್ಲು. ಗೀತಾಗೂ ಏನೂ ಮಾತಾಡೋ ಧೈರ್ಯ ಇಲ್ಲದೆ ಸುಮ್ಮನೆ ಇದ್ಲು. ನಿಮ್ಗೊಂದು ವಿಷಯ ಹೇಳ್ಬಿಡ್ತೀನಿ ಕೇಳಿ. ಪ್ರಿನ್ಸ್ ಗ್ರೂಪ್ ಪ್ರೆಸಿಡೆಂಟ್ ಮಿಸ್ಟರ್ ಭಾರ್ಗವ್ಗೆ ನೀವು ಕಳಿಸಿರೋ ಡಿಸೈನ್ಸ್ ನಿರಂಜನ್ ಮಾಡಿದ್ದಲ್ಲ, ಅದನ್ನ ಮಾಡಿದ್ದು ಅನ್ವಿತಾ ಅಂತ ಗೊತ್ತಾಗ್ಬಿಟ್ಟಿದೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಆ ಪ್ರೆಸಿಡೆಂಟ್ ನಮ್ಮ ಅನ್ವಿತಾಗೆ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸಿದ್ದಾರೆ. ಈ ಲೆಟರಲ್ಲಿ 30 ಲಕ್ಷ ಪ್ಯಾಕೇಜ್ ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆದ್ರೂ ನಾನು ನಿಮ್ಮನ್ನ ಟೆಸ್ಟ್ ಮಾಡಕ್ಕೆ 3 ಕಂಡೀಷನ್ ಹಾಕಿದೆ. ಬಟ್ ನೀವಿವತ್ತು ಇಲ್ಲಿಗೆ ನಿಮ್ಮ ಸ್ವಂತ ಲಾಭಕ್ಕಾಗಿ ಬಂದಿದ್ದೀರಾ, ಯಾಕಂದ್ರೆ ಮಾರ್ಕೆಟಲ್ಲಿ ನಿಮ್ಮ ಹೆಸರು ಹಾಳಾಗಿದೆ ಅಲ್ವಾ ಅಂದವನು ಡೆವಿಲಿಶ್ ಸ್ಮೈಲ್ ಮಾಡ್ದ. ಮತ್ತೆ ಮಾತು ಮುಂದುವರಿಸಿ, ಈಗ ಹೇಳಿ, ಅನ್ವಿತಾಗೆ ಇಷ್ಟು ದೊಡ್ಡ ಆಫರ್ ಬಂದಿರುವಾಗ ನಿಮ್ಮ ಕಂಪ್ನಿಲಿ ಯಾಕೆ ಕೆಲಸ ಮಾಡಬೇಕು? ಗೌತಮ್ ತನ್ನ ಜೇಬಿಂದ ಅಪಾಯಿಂಟ್ಮೆಂಟ್ ಲೆಟರ್ ತೆಗೆದು ಗಾಯತ್ರಿ ದೇವಿಗೆ ಕೊಟ್ಟ. ಅದರಲ್ಲಿ ಬರ್ದಿರೋ ಸ್ಯಾಲ್ರಿನ ನೋಡಿ ಅವಳ ತಲೆ ತಿರುಗಿ ಬೀಳೋದೊಂದು ಬಾಕಿ ಇತ್ತು. ಈ ಕಡೆ ಗೀತಾ ಮತ್ತೆ ಅನ್ವಿತಾ ಕೂಡ ಒಬ್ರನ್ನೊಬ್ರು ಆಶ್ಚರ್ಯದಿಂದ ನೋಡ್ಕೊಂಡ್ರು. ಗಾಯತ್ರಿ ದೇವಿಗೆ ಅದನ್ನ ನಂಬಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಗೌತಮ್ ಮುಖದಲ್ಲಿ ಒಂದು ಕಾನ್ಫಿಡೆಂಟ್ ಆಗಿರೋ ನಗು ಇತ್ತು. ಅನ್ವಿತಾಗೂ ನಿಮ್ ಯಾವ ಹೆಲ್ಪ್ ಬೇಕಾಗಿಲ್ಲ. ನಿಮ್ಮ ರಾಜ್ಗುರು ಕಂಪನಿನ ಉಳಿಸಕ್ಕೂ ಅವಳಿಂದ ಆಗಲ್ಲ. ನೀವು ಬಂದ ದಾರಿಲೇ ವಾಪಸ್ ಹೋಗ್ಬೋದು. ಅಂಡ್ ನೀವು ಕರ್ಕೊಂಡು ಬಂದ 2 ಬೆದ್ರು ಗೊಂಬೆಗಳನ್ನ ದಯವಿಟ್ಟು ಕರ್ಕೊಂಡು ಹೊರಡಿ. ಥ್ಯಾಂಕ್ ಯು. ಗೌತಮ್ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿ ಡೋರ್ ಕಡೆ ಕೈ ತೋರಿಸ್ದ. ಗಾಯತ್ರಿ ದೇವಿ ಗಂಟ್ಲು ಸರಿ ಮಾಡ್ಕೋತಾ, ಅನ್ವಿತಾ ಪುಟ, ಇದು ನಮ್ಮ ಫ್ಯಾಮಿಲಿ ವಿಷಯ ಕಣೆ. ನಿನಗೆ ನನ್ನ ಮೇಲೆ ಕೋಪ ಇದ್ರೆ ಮನ್ಸಿಗೆ ಬಂದಂಗೆ ಬೈದ್ಬಿಡು, ಆದ್ರೆ ನಮಗೆ ಹೆಲ್ಪ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡ. ಬಿಸ್ನೆಸ್ ವರ್ಲ್ಡ್ ಅಲ್ಲಿ ನಾವು ಕಷ್ಟಪಟ್ಟು ಉಳಿಸ್ಕೊಂಡು ಬಂದ ಹೆಸರು ಹಾಳಾಗತ್ತೆ ಅನ್ವಿತಾ. ರಾಜ್ಗುರು ಗ್ರೂಪ್ ನಿನ್ ಸಂಬಳನ ಬೇಕಿದ್ರೆ ಹೆಚ್ಚು ಮಾಡುತ್ತೆ. ಡೋಂಟ್ ವರಿ. ಅನ್ವಿತಾ ಗಂಭೀರವಾಗಿ ಕೈಕಟ್ಟು ನಿಂತ್ಕೊಂಡು, ಓಕೆ ನಾನ್ ನಿಮ್ ಡೀಲ್ ಒಪ್ಕೋತೀನಿ. ಆದ್ರೆ ಇನ್ನೊಂದು ವಿಷಯ, ಗೌತಮ್ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ತಾನೆ. ಗಾಯತ್ರಿ ದೇವಿ ಗಂಭೀರವಾಗಿ, ಸರಿ ಅನ್ವಿತಾ, ನನಗೊಪ್ಪಿಗೆ ಇದೆ. ನಿರಂಜನ್ ಇಷ್ಟ ಇಲ್ದಿದ್ರು ಗಂಟು ಮುಖ ಹಾಕ್ಕೊಂಡೆ, ಅನ್ವಿತಾ ಐ ಆಮ್ ಸಾರಿ, ನಾಳೆಯಿಂದ ರಾಜ್ಗುರು ಕಂಪನಿಗೆ ನೀನೇ ಡಿಸೈನ್ ಡೈರೆಕ್ಟರ್. ಆ್ಯಂಡ್ ನಿನ್ನ ಸಂಬಳನೂ ಡಬಲ್ ಆಗುತ್ತೆ. ನಿಮ್ಮ ಕಂಡೀಷನ್ ಹಾಗೆ ನಾನು ಎಲ್ಲರ ಮುಂದೆ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಪ್ರಿನ್ಸ್ ಗ್ರೂಪ್ಗೂ ಸಾರಿ ಕೇಳಿ ಒಂದು ಇಮೇಲ್ ಬರೀತೀನಿ. ಆರ್ ಯು ಹ್ಯಾಪಿ ನಾವ್ ಅಂದ. ಅನ್ವಿತಾ ಮಾತಾಡೋ ಮೊದಲೇ ಗಾಯತ್ರಿ ದೇವಿ, ಸರಿ ಹಾಗಿದ್ರೆ ಎಲ್ಲ ಓಕೆ ಆಯ್ತಲ್ಲ, ನಾಳೆ ಪ್ರಿನ್ಸ್ ಗ್ರೂಪ್ ಜೊತೆ ನೀನೇ ಖುದ್ದಾಗಿ ಅಗ್ರಿಮೆಂಟ್ಗೆ ಸಿಗ್ನೇಚರ್ ಮಾಡ್ತೀಯಾ, ಓಕೆ ಅಲ್ವಾ? ಅನ್ವಿತಾ ಒಂದು ಕ್ಷಣ ಯೋಚಿಸಿದವಳು, ಸರಿ ನಾನು ನನ್ನ ಅಸಿಸ್ಟೆಂಟ್ ಗೌತಮ್ ಜೊತೆ ಪ್ರಿನ್ಸ್ ಗ್ರೂಪ್ಗೆ ಬರ್ತೀನಿ. ಗಾಯತ್ರಿ ದೇವಿ ಗೌತಮ್ ಕಡೆ ಒಮ್ಮೆ ಶಾರ್ಪ್ ಲುಕ್ಕಲ್ಲಿ ನೋಡಿ ನಿಟ್ಟುಸಿರ್ಬಿಟ್ಟು ಅಲ್ಲಿಂದ ಹೊರಟ್ಲು. ನಿರಂಜನ್ ಮತ್ತೆ ಶರಣ್ಯ ಇಬ್ರು ಕೋಪದಲ್ಲಿ ಗೌತಮ್ನ ಗುರಾಯಿಸಿ ಅವಳನ್ನ ಫಾಲೋ ಮಾಡಿದ್ರು. ಹಾಲಲ್ಲಿ ಮೌನ ಆವರಿಸಿತ್ತು. ಗೀತಾ ಇನ್ನೂ ಆಶ್ಚರ್ಯದಲ್ಲೇ ಇದ್ಲು. ಅನ್ವಿತಾ ಗಂಭೀರವಾಗಿ ಗೌತಮ್ನ ನೋಡಿದವಳು, ರೂಮಿಗೆ ಬಾ, ನಾನೇನೋ ಹೇಳಬೇಕು ಅಂತ ಹೇಳಿ ರೂಮಿಗೆ ಹೋದ್ಲು. ಗೌತಮ್ ಹಾಗೆ ನಗ್ತಾನೆ ಅವಳನ್ನ ಫಾಲೋ ಮಾಡ್ದ. ಒಳಗ್ ಬಂದ ತಕ್ಷಣ, ಅಲ್ಲ ಗೌತಮ್, ಈ ಅಪಾಯಿಂಟ್ಮೆಂಟ್ ಲೆಟರ್ ಬಗ್ಗೆ ನನ್ಗೆ ಯಾಕೆ ಹೇಳಿಲ್ಲ ನೀನು? ಗೌತಮ್ ನಗ್ತಾ, ಏ ಅನ್ವಿ, ನಾನು ಹೇಳಿದ್ದು ದೊಡ್ಡ ಸುಳ್ಳು. ನಾನೇ ಈ ಫೇಕ್ ಅಪಾಯಿಂಟ್ಮೆಂಟ್ ಲೆಟರ್ನ ರೆಡಿ ಮಾಡಿದ್ದು. ವಾಟ್ ಅಂದವಳು ಆ ಲೆಟರ್ನ ತಗೊಂಡು ಕೇರ್ಫುಲ್ ಆಗಿ ಓದಕ್ ಶುರು ಮಾಡಿದ್ಲು. ಸ್ವಲ್ಪ ಟೈಮ್ ಹಿಂದೆ ಅವಳ ಕಣ್ಣಲ್ಲಿದ್ದ ಸಂತೋಷ ಈಗ ಮಾಯವಾಗಿತ್ತು. ಅವಳ ಬಾಡಿ ಶೇಕ್ ಆಗ್ತಾ ಇತ್ತು. ಗೌತಮ್ ಗಾಯತ್ರಿ ದೇವಿ ಹತ್ರ ಯಾಕೆ ಸುಳ್ಳು ಹೇಳ್ದ? ಈ ಸುಳ್ಳಿಂದ ಅನ್ವಿತಾ ಮನ್ಸಲ್ಲಿ ಗೌತಮ್ ಮತ್ತೆ ಕೆಟ್ಟವನಾಗ್ತಾನ. ಗಾಯತ್ರಿ ದೇವಿ ಮುಂದಿನ ಹೆಜ್ಜೆ ಏನು? ಈ ಎಲ್ಲ ಪ್ರಶ್ನೆಗೆ ಉತ್ತರಕ್ಕಾಗಿ ಮುಂದಿನ ಎಪಿಸೋಡ್ನ ಕೇಳಲೇಬೇಕು. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.